ಹಾಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಕಾಯ್ತಿದ್ದಂತಹ ವಿಕ್ರಮ್ ರವಿಚಂದ್ರನ್ ಅವರ ಒಂದು ಸಿನಿಮಾ ಮುದೋಳಿಗೆ ಒಂದು ರೀತಿಯಲ್ಲಿ ಡಿಸಪಾಯಿಂಟ್ ಆಗಿದೆ ಎಲ್ಲ ಕೆಲವೊಂದು ಆಡಿಯನ್ಸ್ಗಳಿಗೆ. ಬಟ್ ಈ ಒಂದು ಪೋಸ್ಟ್ಪೋನ್ ವಿಚಾರ ಏನಿದೆ ಈ ಸಿನಿಮಾದ್ದು, ಸೊ ಒಂದು ಕ್ಲಾರಿಟಿಯನ್ನು ಕೊಟ್ಟಿರುವಂಥದ್ದು. ಏನು ಕತೆ ಏನು ವಿಚಾರ ಕಂಪ್ಲೀಟಾಗಿ ತಿಳಿಸ್ತೀನಿ. ಆ್ಯಂಡ್ ಯಾವಾಗ ಬರ್ಬೋದು ಸಿನಿಮಾ ಏನು ಕತೆ ಸೊ ಮಾತಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಕಳೆದ ಬಾರಿ ಕೂಡ ನಾನು ಒಂದು ವಿಡಿಯೋ ಮಾಡಿದ್ದೆ, ಐ ಆಮ್ ಗಾಡ್ ರವಿ ಸರ್ದು ಕೂಡ ಸಿನಿಮಾ ಬರ್ತಾ ಇದೆ. ಆ್ಯಂಡ್ ಮುದೋಳ್ದು ಒಂದು ಸಿನಿಮಾ ಒಂದು ಅಪ್ಡೇಟ್ ಕೂಡ ಇನ್ನೂ ಬಂದಿಲ್ಲ. ಆ್ಯಂಡ್ ಹಂಗೆ ನೋಡಿದ್ರೆ ಸಿನಿಮಾ ಈ ಒಂದು ಮಂತಲ್ಲಿ ಎಂಡಲ್ಲಿ ರಿಲೀಸ್ ಆಗಬೇಕಾಗಿತ್ತು. ರಿಲೀಸ್ ಆಗುತ್ತೆ ಜನವರಿ 30ಕ್ಕೆ, ಅಂದರೆ ಒಂದು ತಿಂಗಳು ಮುಂಚೆನೇ ಪ್ರಮೋಷನ್ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಬಟ್ ಯಾವುದೇ ಅಪ್ಡೇಟ್ ಇರಲಿಲ್ಲ. ಮುದೋಳು ಪೋಸ್ಟ್ಪೋನ್ ಆಗಿದೆ, ಒಂದು ಅಪ್ಡೇಟ್ ಇರಲಿಲ್ಲ. ಆ್ಯಂಡ್ ಜನವರಿ 30 ಅಂತ ಅನೌನ್ಸ್ ಮಾಡಿದರು, ಬಟ್ ಯಾವುದೂ ಅಪ್ಡೇಟ್ ಇರಲಿಲ್ಲ. ಬಟ್ ಈಗ ಒಂದು ಅಫಿಷಿಯಲ್ ಆಗಿ ಅಪ್ಡೇಟ್ ಬಂದಿದೆ. ನಾನು ಕಳೆದ ಬಾರಿ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, ಸದ್ಯದರಲ್ಲೇ ಒಂದು ಟೀಮಿಂದ ಅಪ್ಡೇಟ್ ಬರುತ್ತೆ ಅಂತ. ಸೊ ವಿಕ್ರಮ್ ಅವರೇ ಒಂದು ಅಫಿಷಿಯಲ್ ಆಗಿ ಅವರ ಒಂದು ಸೋಷಿಯಲ್ ಮೀಡಿಯಾ ಹ್ಯಾಂಡಲಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹಾಕ್ಕೊಂಡಿದ್ದಾರೆ, ಸಿನಿಮಾ ಪೋಸ್ಟ್ಪೋನ್ಡ್, ಅಂದರೆ ಸಿನಿಮಾ ಬರೋ ಸ್ವಲ್ಪ ತಡ ಆಗುತ್ತೆ ಅಂತ. ಬಟ್ ರೀಸನ್ ನನಗೆ ಒಂದು ರೀತಿಯಲ್ಲಿ ತುಂಬ ಒಂದು ಅದ್ಭುತವಾದ ಕ್ಲಾರಿಟಿ ಕೊಟ್ಟಿದ್ದಾರೆ. ಯಾಕಂದರೆ ಯಾವುದೇ ಒಂದು ಸಿನಿಮಾ ಆಗಿರ್ಬೋದು, ನಾನು ಹೇಳೋದು ಇಷ್ಟೇ, ಯಾವುದೇ ಒಂದು ಟೀಮ್ಗಾಗಿರ್ಬೋದು, ಸೊ ಯಾರಾದರೂ ಕೂಡ ಬಂದು ಒಂದು ಕ್ಲಾರಿಟಿಯನ್ನು ಕೊಡಬೇಕು. ಈಗ ಒಂದು ಡೇಟನ್ನು ಫಿಕ್ಸ್ ಮಾಡಿರ್ತಾರೆ, ಆ ಡೇಟನ್ನು ಫಿಕ್ಸ್ ಆದಾಗ ಏನಾಗುತ್ತೆ, ಎಲ್ಲ ಆಡಿಯನ್ಸ್ಗಳಾಗಿರ್ಬೋದು ಫ್ಯಾನ್ಸ್ ಆಗಿರ್ಬೋದು ಕಾಯ್ತಾ ಇರ್ತಾರೆ, ಸೊ ಸಿನಿಮಾ ಬರುತ್ತೆ ಅಂತ. ಬಟ್ ಅದನ್ನು ಆಗ್ತಿದ್ದ ಹಾಗೆ ಸಿನಿಮಾ ಟಕ್ಕನಂಗೆ ಸಿನಿಮಾ ಇಲ್ಲ ಪೋಸ್ಟ್ಪೋನ್ ಆಗಿದೆ ಅಂತ ಹೇಳ್ಬಿಟ್ಟು ಸ್ಕಿಪ್ ಮಾಡಿಬಿಡ್ತಾರೆ. ಬಟ್ ಒಂದು ಕ್ಲಾರಿಟಿ ಕೊಡೋದು ಇದೆಯಲ್ಲ, ಅದು ಭಾಳ ಒಂದು ಒಳ್ಳೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಕ್ಲಾರಿಟಿ ಸಿಗಬೇಕು, ಇದಕ್ಕೆ ಪೋಸ್ಟ್ಪೋನ್ ಮಾಡಿದ್ದಾರೆ ಅಂತ. ಸೊ ಆ ಒಂದು ಕ್ಲಾರಿಟಿಯನ್ನು ಮುದೋಳು ಒಂದು ವಿಕ್ರಮ್ ಅವ್ರು ಏನು ಮಾಡಿದ್ದಾರೆ, ಅವರ ಒಂದು ಹ್ಯಾಂಡಲಲ್ಲಿ ಹಾಕ್ಕೊಂಡಿದ್ದಾರೆ. ಸೊ ಅದ್ಭುತವಾದಂಥ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಏನಪ್ಪ ಈ ಒಂದು ಕ್ಲಾರಿಟಿ, ಏನಕ್ಕೆ ಪೋಸ್ಟ್ಪೋನ್ ಆಯಿತು ಅನ್ನೋದನ್ನು ಹೇಳ್ತೀನಿ. ಮೊದಲನೇದಾಗಿ ಸಿನಿಮಾನ ಒಂದು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ವಿಕ್ರಮ್ ಅವರು ಈ ಒಂದು ಸಿನಿಮಾನ. ಸೊ ಹಾಗಾಗಿ ಸಿನಿಮಾದ ಪ್ರೋಸೆಸ್ ಏನಿದೆ, ಅಂದರೆ ಆಫ್ಟರ್ ಶೂಟಿಂಗ್ ಪ್ರೋಸೆಸ್ ಆಗಿರ್ಬೋದು, ಆ್ಯಂಡ್ ಬಿಫೋರ್ ಶೂಟಿಂಗ್ ಆದಮೇಲೂ ಕೂಡ ಕೆಲವೊಂದು ಸೀಕ್ವೆಲ್ಸ್ಗಳು ಬಾಕಿ ಇರುವಂಥದ್ದಾಗಿರ್ಬೋದು, ಇಲ್ಲ ಇದನ್ನು ಆ್ಯಡ್ ಮಾಡಿದ್ರೆ ಸಿನಿಮಾಗೆ ತುಂಬ ಚೆನ್ನಾಗಿರುತ್ತೆ, ಈ ಸೀಕ್ವೆಲ್ಸ್ ತುಂಬಾ ಒಂದು ಸೂಟ್ ಆಗುತ್ತೆ ಅನ್ನೋ ಅನ್ಸೋದು. ಸೊ ಸಿನಿಮಾ ಕೊನೆ ಒಂದು ಪ್ರೊಡಕ್ಷನ್ ಮುಗಿಯೋ ತನಕನೂ ಕೂಡ ಒಂದು ಥಿಂಕಿಂಗ್ ಒಂದು ಏನಿರುತ್ತೆ, ಸಿನಿಮಾಗೆ ಹಾಗೆ ಮಾಡಿದರೆ ಹೀಗೆ ಚೆನ್ನಾಗಿರುತ್ತೆ, ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ತಲೆಯಲ್ಲಿ ಓಡ್ತಾ ಇರುತ್ತೆ. ಸೊ ಕೆಲವೊಂದು ಕ್ವಾಲಿಟಿ ಮತ್ತು ಗುಣಮಟ್ಟವನ್ನು ಕೊಡಬೇಕು ಅಂದಾಗ ಸ್ವಲ್ಪ ತಡ ಆಗುತ್ತೆ. ಆ್ಯಂಡ್ ಈ ಸಿನಿಮಾ ವಿಚಾರದಲ್ಲೂ ಕೂಡ ಅದೇ. ಆ್ಯಂಡ್ ವಿಕ್ರಮ್ ಅವರ ಒಂದು ಕೆರಿಯರಲ್ಲೇ ಒಂದು ರೀತಿಯಲ್ಲಿ ಬೇರೆ ರೀತಿಯಾದಂಥ ಸಿನಿಮಾ ಇದು. ಸೊ ಹಾಗಾಗಿ ಸಿನಿಮಾದ ಪ್ರೋಸೆಸ್ ಏನಿದೆ, ಲೈಕ್ ಟೆಕ್ನಿಕಲಿ ಒಂದು ವರ್ಕ್ ಆಗಿರ್ಬೋದು, ಆ್ಯಂಡ್ ಶೂಟಿಂಗಲ್ಲಿ ಈ ರೀತಿ ಒಂದು ಸೀಕ್ವೆಲ್ನ ಆ್ಯಡ್ ಮಾಡಿದ್ರೆ ಒಂದು ರೀತಿಯಲ್ಲಿ ಬೇರೆ ರೀತಿಯಾಗಿ ಆಗುತ್ತೆ. ಸೊ ಕೆಲವೊಂದು ಐಡಿಯಾಸ್ಗಳು ಬಂದಿರುತ್ತೆ. ಸೊ ಏನೋ ಒಂದು ತುಂಬಾ ಒಂದು ಈ ಸಿನಿಮಾದ ಮೇಲೆ ಒಂದು ವರ್ಕ್ ಮಾಡುವಂಥ ಒಂದು ಕೆಲಸಗಳು ತುಂಬಾ ಇರುತ್ತೆ. ಬಟ್ ಈ ಒಂದು ಸಿನಿಮಾದಲ್ಲಿ ಲೈಕ್ ಅವರೇ ಹೇಳ್ದಾಗೇ ಆ ಒಂದು ಪೋಸ್ಟ್ ಹಂಚ್ಕೊಂಡು ಹೇಳಿದ್ದಾರೆ. ಸೊ ಸಿನಿಮಾನ ಒಂದು ಶ್ರೀಮಂತಿಕೆಯಲ್ಲಿ, ಅಂದರೆ ಒಂದು ಗ್ರ್ಯಾಂಡ್ ಆಗಿ ಒಂದು ಸಿನಿಮಾನ ಕೊಡಬೇಕು ಅಂತ ನಿಮಗಿದ್ದೀವಿ, ಹಾಗಾಗಿ ಸ್ವಲ್ಪ ತಡ ಆಗುತ್ತೆ. ಸೊ ದಯವಿಟ್ಟು ಎಲ್ಲರೂ ಕೂಡ ಸಹಕರಿಸಿ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ಈ ಒಂದು ಸಿನಿಮಾ ವಿಕ್ರಮ್ ಅವರ ಒಂದು ಕೆರಿಯರಲ್ಲಿ ಒಂದು ದೊಡ್ಡ ಸಿನಿಮಾ ಆಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಆ್ಯಂಡ್ ಅಷ್ಟೇ ಕೂಡ ಒಂದು ಹಾರ್ಡ್ ವರ್ಕ್ ಕೂಡ ಅವರು ಕೂಡ ಮಾಡ್ತಾ ಇದ್ದಾರೆ, ಆ್ಯಂಡ್ ಟೀಮ್ ಕೂಡ ಮಾಡ್ತಾ ಇದೆ. ಆ್ಯಂಡ್ ಒಂದು ವಿಜುವಲ್ಸಲ್ಲಿ ಆಗಿರ್ಬೋದು, ಮತ್ತು ಟೆಕ್ನಿಕಲ್ಲಿ ಆಗಿರ್ಬೋದು, ಶೂಟ್ಸಲ್ಲಿ ಆಗಿರ್ಬೋದು, ಎಲ್ಲ ಕೂಡ ಎಫರ್ಟ್ ಹಾಕಿ ಮಾಡ್ತಾ ಇದ್ದಾರೆ. ಬಟ್ ಈ ಸಿನಿಮಾ ಸ್ವಲ್ಪ ತಡ ಆಗಿ ಬರ್ತಾ ಇರುವಂಥದ್ದು ಅಭಿಮಾನಿಗಳಿಗೆ ಸ್ವಲ್ಪ ಬೇಜಾರು ಅನಿಸ್ಬೋದು. ಸೊ ತಡವಾಗಿ ಬಂದರೂ ಕೂಡ ಈಗ ಬೇಗ ಬರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸ್ಕ್ರೀನ್ ಮೇಲೆ ಬರೋದಲ್ಲ. ಸೊ ಈಗಿನ ಒಂದು ಆಡಿಯನ್ಸ್ನ ಒಂದು ರಿಟೆನ್ಷನ್ ಹೇಗಿದೆ, ಆಡಿಯನ್ಸ್ ಫೋಕಸ್ ಹೇಗಿದೆ ಎಲ್ಲರೂ ಗೊತ್ತಿರುವಂಥ ವಿಚಾರ. ಸೊ ಅದನ್ನೆಲ್ಲ ಮನದಟ್ಟು ಮಾಡಿಕೊಂಡು ನಿರ್ದೇಶಕರು ಮತ್ತು ಒಂದು ನಿರ್ಮಾಪಕರು ಕೂಡ ಬಂಡವಾಳ ಹೂಡಿಕೆ ಮಾಡಿರ್ತಾರೆ. ಸೊ ಎಲ್ಲನೂ ಕೂಡ ನೋಡಿ ಎಲ್ಲ ಒಂದು ವೈಡರ್ ಆಡಿಯನ್ಸ್ಗೆ ರೀಚ್ ಆಗಬೇಕು. ಸೊ ಆ ಮಟ್ಟಕ್ಕೆ ಗುಣಮಟ್ಟದ ಒಂದು ಸಿನಿಮಾ ತರಬೇಕು ಅನ್ನೋ ಪ್ಲಾನ್ ಎಲ್ಲ ಒಂದು ಇಂಡಸ್ಟ್ರಿಯಲ್ಲೂ ಕೂಡ ಎಲ್ಲ ಒಂದು ಡೈರೆಕ್ಷನ್ ಮತ್ತು ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಮತ್ತು ಪ್ರೊಡ್ಯೂಸರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಸೊ ಒಂದು ಸಿನಿಮಾ ಟೀಮ್ ಅವ್ರಿಗೆ ಇದ್ದೇ ಇರುತ್ತೆ. ಸೊ ಅದೇ ರೀತಿಯಲ್ಲಿ ಈ ಸಿನಿಮಾನು ಕೂಡ ನಿಂತಿದೆ. ಸೊ ದೊಡ್ಡ ಮಟ್ಟದಲ್ಲಿ ಏನೋ ಈ ಒಂದು ಸಿನಿಮಾ ಬರುತ್ತೆ ಅನ್ನೋ ಒಂದು ಭರವಸೆ ಈ ಒಂದು ಪೋಸ್ಟ್ ನೀಡಿದೆ ಅಂತ ನನಗನ್ನಿಸ್ತಾ ಇದೆ. ಆ್ಯಂಡ್ ವಿಕ್ರಮ್ ಅವರಿಗೆ ಈ ಒಂದು ಸಿನಿಮಾ ನಿಜವಾಗ್ಲೂ ದೊಡ್ಡ ಮಟ್ಟಕ್ಕೆ ಹೋಗಲಿ, ದೊಡ್ಡ ಮಟ್ಟಕ್ಕೆ ರೀಚ್ ಆಗಲಿ ಅಂತ ನನ್ನ ಒಂದು ಆಶ್ರಯ ಈ ಸಿನಿಮಾ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಏನು ಬರುತ್ತೆ. ಒಂದು ಪೋಸ್ಟ್ಪೋಂಡ್ ಆಗಿದೆ ಈ ಒಂದು ಪೋಸ್ಟ್ಪೋಂಡ್ ಆಗಿರೋದ್ರಿಂದ ಸೊ ಯಾವಾಗ ಏನು ಡೇಟು ಅಂತ ನೀವೆಲ್ಲ ಕೇಳೋದಾಯಿತು ಅಂದರೆ ಬಹುಶಃ ಲೇಟ್ ಆಗಬಹುದು. ಸೊ ಅದರಲ್ಲೇ ಮೆನ್ಷನ್ ಮಾಡಿದರೆ ಕಾಲಾವಕಾಶ ತಗೊಳ್ಳುತ್ತೆ ತುಂಬ ಅಂತ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಏನು ಕೊಡ್ತಾರೆ ಅಂತ. ಆದಷ್ಟು ಬೇಗನೆ ಬರುತ್ತೆ ಅಂತ ಭಾವಿಸಿದ್ದೀನಿ. ಮಾರ್ಚ್ ಒಳಗಡೆ ಏನಾದರೂ ಒಂದು ಅಪ್ಡೇಟ್ ಬರ್ಬೋದು. ಸೊ ದೊಡ್ಡ ಮಟ್ಟಕ್ಕೆ ಬರಲಿ. ಆ್ಯಂಡ್ ವಿಕ್ರಮ್ ಅವರ ಈ ಒಂದು ಸಿನಿಮಾ ಏನಿದೆ, ಮುದೋಳ್ ಸಿನಿಮಾ ಒಂದು ದೊಡ್ಡ ಹೆಸರು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಒಂದು ಎಫರ್ಟ್ ಹಾಕಿ ಒಂದು ಸಿನಿಮಾ ಮಾಡಿರ್ತಾರೆ, ನಿರ್ದೇಶಕರಾಗಿರ್ಬೋದು, ಸಹ ನಟರಾಗಿರ್ಬೋದು, ನಟರಾಗಿರ್ಬೋದು, ಎಲ್ಲರೂ ಕೂಡ ಎಫರ್ಟ್ ಹಾಕಿರ್ತಾರೆ. ಆ ಸಿನಿಮಾಗೆ ಅದಕ್ಕೆ ತಕ್ಕ ಹಾಗೇ ಒಂದು ಯಶಸ್ಸು ಸಿಕ್ಕರೆ ಆಗ ಖಂಡಿತವಾಗ್ಲೂ ಒಂದು ಸಾರ್ಥಕ ಅಂತ ಎಲ್ಲರೂ ಕೂಡ ಅನಿಸುತ್ತೆ. ಸೊ ನಾವು ಕೂಡ ವೇಟ್ ಮಾಡ್ತಾ ಇದ್ದೀವಿ ಒಂದು ಅಪ್ಕಮಿಂಗ್ ಡೇಸಲ್ಲಿ ಬರುವಂಥ ಒಂದು ಅಪ್ಡೇಟ್ಗೆ.
ಸೊ ನೀವು ಏನು ಅನ್ನಿಸ್ತು ಈ ಒಂದು ಪೋಸ್ಟ್ಪೋನ್ ವಿಚಾರ, ಏನು ಕತೆ, ನೀವು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಏನಾದರೂ ಅಪ್ಡೇಟ್ ಬಂತಂದರೆ ನಾನು ಬೇಗ ಕಮ್ಯುನಿಟಿ ಟ್ಯಾಬಲ್ಲಿ ಕೂಡ ಒಂದು ಪೋಸ್ಟ್ ಮಾಡಿ ಹಾಕ್ತೀನಿ, ಇಲ್ಲ ಒಂದು ವಿಡಿಯೋ ಕೂಡ ಮಾಡಿ ಆದಷ್ಟು ಬೇಗ ಎಲ್ಲ ಒಂದು ಅಭಿಮಾನಿಗಳಿಗೆ, ಸಿನಿ ಪ್ರೇಕ್ಷಕರಿಗೆ ತಲುಪಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.